ಕಾಂಗ್ರೆಸ್ ಅಲ್ಲಿ ತೀವ್ರವಾಗ್ತಾ ಇದೆ ಬದಲಾವಣೆಯ ಬಡಿದಾಟ. ಗೊಂದಲ ನಿವಾರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಬಣದಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಅಂದರೆ ಪಾರ್ಟಿ ಡ್ಯಾಮೇಜ್ ಅಂತಾನೂ ಮುಖ್ಯಮಂತ್ರಿ ಬಣ ಇಲ್ಲಿ ಮಾತಾಡ್ತಾ ಇರಬಹುದು. ಇದೇ ಥರ ಗೊಂದಲ ಮುಂದುವರಿತಾ ಇದ್ದರೆ ಏನು ಕಥೆ ಅಂದರೆ ಸಿದ್ದರಾಮಯ್ಯನವರ ಬಗ್ಗೆ ಈ ಥರ ಮಾಡ್ತಾ 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 ಗೋಬಲ್ಸ್ ಥಿಯರಿ ಅಂತ ಒಂದು ವಿಷಯ ಇದೆ. ಈ ಗೋಬಲ್ಸ್ ಅನ್ನೋನು ಹಿಟ್ಲರ್ಗೆ ಒಬ್ಬ ಸಲಹೆಗಾರನಾಗಿ ಆಲ್ಮೋಸ್ಟ್ ಮಂತ್ರಿ ಥರ ಇದ್ದ. ಅವನು ರಾಜ ಮಂತ್ರಿ ಸಂಬಂಧ ಅವರಿಬ್ಬರದು. ಅನೇಕ ಈ ಥರ ರಾಜಕೀಯ ಟ್ರಿಕ್ಸ್ ಅವನು ಹೇಳ್ಕೊಡ್ತಾ ಇದ್ದ. ಒಂದು ಸುಳ್ಳನ್ನು 10 ಬಾರಿ ಹೇಳಿದ್ರೆ ಅದೇ ನಿಜ ಆಗಿಬಿಡುತ್ತೆ. ಮತ್ತು ಪ್ರಚಾರ ತಂತ್ರಗಳಿದೆಯಲ್ಲ, ಈ ಆಧುನಿಕ ಕಾಲ, ಈ ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೊಂದು ಏನೂ ಅಲ್ಲ. ಗೋಬಲ್ಸ್ ಅಂಥ ತಂತ್ರಗಳು ಹೆಣಿತಾ ಇದ್ದ ಅವತ್ತು ಹಿಟ್ಲರ್ನ ಪರವಾಗಿ. ಸೊ ಇಲ್ಲೇನಾಗ್ತಿದೆ, ಇದೇ ಥರ ಗೊಂದಲ ಮುಂದುವರಿತಾ ಇದ್ದಾರೆ. ಸಿದ್ದರಾಮಯ್ಯನವರು ಇರ್ತಾರಾ ಇರಲ್ವಾ, ಮುಖ್ಯಮಂತ್ರಿ ಕುರ್ಚಿಲಿ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಈ ಥರದ್ದು ಹಬ್ಬತಾ ಡ್ಯಾಮೇಜ್ ಆಗಿಬಿಡುತ್ತೆ. ನಾಳೆ ಅದೇ ರೀತಿಯಲ್ಲಿ ಅಯ್ಯೋ ಈ ಥರದ್ದು ನಿಜವಾಗ್ಲೂ ದೊಡ್ಡ ಕೂಗಿದ್ಯೇನೋ ರಾಜ್ಯಾದ್ಯಂತ ಎನ್ನುವ ಅರ್ಥ ಕೂಡ ಬರಬಹುದು ಎನ್ನುವ ವಿಚಾರದಿಂದ ಸಿದ್ದರಾಮಯ್ಯನವ್ರ ಬಣ ಏನು ಮಾಡ್ತಾ ಇದೆ, ಇದೀಗ ಮೊದಲು ಈ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬಿಡಿ, ನಿವಾರಿಸ್ಬಿಡಿ, ಇದನ್ನು ತೀರ್ಮಾನ ಬೇಗ ತೆಗೆದುಕೊಂಡು ಬಿಟ್ಟು ಈ ಗೊಂದಲ ನಿವಾರಿಸಿ ಅಂತ ನಾವು ಕೇಳ್ಕೊಂಡಿದ್ದೇವೆ ಅಂಥೇಳಿ ಅನೇಕರು ಮಾತಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವೇಳೆ ಸಚಿವ ವೆಂಕಟೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಗೊಂದಲ ನಿವಾರಣೆ ಮಾಡಿಬಿಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಸಂಪುಟದಲ್ಲಿ ನಮ್ಮನ್ನು ಮುಂದುವರಿಸಿದ್ರೆ ಇರ್ತೀವಿ, ಸಂಪುಟದಲ್ಲಿ ತೆಗೆದು ಹಾಕಿದ್ರೆ ಪಕ್ಷದಲ್ಲಿ ಉಳ್ಕೊಳ್ತೀವಿ, ನಾವು ಕಂಟಿನ್ಯೂ ಮಾಡ್ರಪ್ಪ ಅಂತ ಹೇಳಿದ್ರೆ ಇರ್ತೀವಿ ಮಂತ್ರಿಗಳಾಗಿ, ಬೇಡ ಅಂದರೆ ಇಲ್ಲ. DK ಶಿವಕುಮಾರ್ ಅವರು ನಮ್ಮ ಸಪೋರ್ಟನ್ನು ಕೇಳೇ ಇಲ್ಲ ಅಂತ ಕೆ ವೆಂಕಟೇಶ್ ಅವರು ಹೇಳಿದ್ದಾರೆ. ಮುದ್ದೆ ಪ್ರವೇಶ ಮಾಡ್ಬೇಕು ಅಂತಾನೆ ಸರ್. ನಾವ್ ಹೇಳಿದ್ವಿ ಗೊಂದಲ ನಿವಾರಣೆ ಮಾಡಿ, ಯಾರಾದ್ರೂ ಆಗಿರ್ಲಿ ಗೊಂದಲ ನಿವಾರಣೆ ಮಾಡಿ. ಏನ್ ಮಾಡಿ ಹೈಕಮಾಂಡ್ ಏನ್ ಮಾಡ್ಲಿಕ್ಕೆ ನಾವೆಲ್ಲ ಬರ್ತಾರೆ ಸರ್. ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದಾರಲ್ವಾ, ಹೈಕಮಾಂಡ್ ತೀರ್ಮಾನ ಆಗಿದ್ರೆ ನಾವೆಲ್ಲ ಒಪ್ಕೋತೀವಿ, ಜಲ್ದಿ ಪತ್ರ ಆಗ್ಬೇಕಲ್ಲ. ಅವ್ರು ಹೇಳಿರೋದು ಏನಾದ್ರು ತೀರ್ಮಾನ ತಗೊಳ್ಳಿ, ನಿವಾರಣೆ ಮಾಡಿ. ಅಲ್ಲ ಸರ್, ಇದು ಸಚಿವರು ಬೆಂಬಲ ಕೇಳ್ತಾರೆ ಅಂತ ಹೇಳಿದ್ರೆ ತಮ್ಗೇನಾದ್ರು ಬೆಂಬಲ ಕೊಡೋದನ್ನ ಅಲ್ಲ ಸರ್, ಒಕ್ಕಲಿಗರ MLA-ಗಳೆಲ್ಲ ಹೋಗಿದ್ದಾರೆ ಸರ್, ನಿಮ್ ಬೆಂಬಲ ಕೇಳಿಲ್ವಾ ಸರ್? ಇಲ್ಲ, ಕೇಳಿಲ್ಲ. ಕೇಳಿದ್ರೆ ಕೇಳಿದ್ರು ಅಕಸ್ಮಾತ್ ಬೆಂಬಲ ಕೇಳಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಸರ್? ಹೇಳಕ್ಕಾಗುತ್ತಾ?